ನಮಸ್ಕಾರ ವೀಕ್ಷಕರೇ. ಅಧಿಕೃತ ಮೂಲಗಳಿಂದ ಸ್ಪಷ್ಟನೆ ಕೊಟ್ಟರು ಆಧಾರವಿಲ್ಲದ ವೋಟ್ ಚೋರಿ ಆರೋಪವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದ ರಾಹುಲ್ ಗಾಂಧಿಗೆ ದೊಡ್ಡ ಹಿನ್ನಡೆಯಾಗಿದೆ. ಬಿಹಾರ ಚುನಾವಣಾ ಪ್ರಚಾರದ ವೇಳೆ ಸಂವಾದದಲ್ಲಿ ರಾಹುಲ್ ಜೊತೆ ಮಾತನಾಡಿದ್ದ ಮಹಿಳೆಯೊಬ್ಬಳು ತದನಂತರ ವಿಡಿಯೋ ಮಾಡಿ ಎಲ್ಲಾ ಸತ್ಯಗಳನ್ನ ಬಿಚ್ಚಿಟ್ಟಿದ್ದಾಳೆ. ರಾಹುಲ್ ಎದುರೆದುರೇ ನಡೆದ ಘಟನೆ ಸುಳ್ಳಾಗಿರೋದು ದೊಡ್ಡ ಮಟ್ಟದಲ್ಲಿ ರಾಜಕೀಯ ಮುಖಭಂಗವನ್ನ ತರಿಸ್ತಾ ಇದೆ. ಇಷ್ಟಾದರೂ ರಾಹುಲ್ ತಮ್ಮ ಮೊಂಡಾಟವನ್ನ ಬಿಡದೆ ಮುಂದುವರಿಸ್ತಾ ಇದ್ದಾರೆ. ಆದ್ರೆ ಯಾರೆಲ್ಲ ವೋಟ್ ಚೋರಿ ಆರೋಪ ಸಂಬಂಧ ರಾಹುಲ್ಗೆ ಬೆಂಬಲ ಕೊಡೋದಕ್ಕೆ ಹೋದರೋ ಅವರೆಲ್ಲರೂ ಒಬ್ಬೊಬ್ಬರಾಗಿ ಕ್ಷಮೆ ಯಾಚಿಸ್ತಾ ಇದ್ದು ಕಾನೂನಿನ ಮುಂದೆ ಶರಣಾಗ್ತಾ ಇದ್ದಾರೆ. ಮುಂದಿನ ಸರದಿ ಯಾರದ್ದು ಅನ್ನೋ ಪ್ರಶ್ನೆ ಹುಟ್ಟಿದೆ. ಇನ್ನೊಂದೆಡೆ ದೆಹಲಿ ಸಿಎಂ ರೇಖಾ ಗುಪ್ತಾ ಅವರ ಮೇಲೆ ಅಟ್ಯಾಕ್ ಆಗಿದ್ದು ಆರೋಪಿಯನ್ನ ತಕ್ಷಣವೇ ವಶಕ್ಕೆ ಪಡೆಯಲಾಗಿದೆ. ಇದರ ಹಿಂದೆ ರಾಜಕೀಯ ಷಡ್ಯಂತ್ರ ಇರೋದು ಬೆಳಕಿಗೆ ಬರ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಾಷ್ಟ್ರ ರಾಜಕೀಯದಲ್ಲಿ ವೋಟ್ ಚೋರಿ ವಿಚಾರ ಅದೆಲ್ಲಿಗೆ ಹೋಗಿ ಮುಟ್ಟಲಿದೆಯೋ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಒಂದು ದೇಶದಲ್ಲಿ ಒಬ್ಬ ಪ್ರಧಾನಿ ಗೆದ್ದಿದ್ದೇ ಮೋಸ ಮಾಡಿ ಅನ್ನೋ ಆರೋಪ ಸಣ್ಣ ಪುಟ್ಟದಲ್ಲ. ಆರೋಪ ಮಾಡಿದ್ಮೇಲೆ ಸಾಕ್ಷಿ ಕೊಡದೆ ಇರೋದು ಕೂಡ ಅಷ್ಟೇ ಗಂಭೀರ ಪ್ರಕರಣ. ಇದೇ ಕೆಲಸ ಬೇರೆ ದೇಶದಲ್ಲಿ ಆಗಿದ್ದಿದ್ರೆ ಅದ್ಯಾವ ಮಟ್ಟಿಗೆ ಕಾನೂನು ಸಮಸ್ಯೆ ಆಗ್ತಾ ಇತ್ತು ಅನ್ನೋದನ್ನ ಊಹಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ರಾಹುಲ್ ಭಾರತದ ಸಂವಿಧಾನ, ಪ್ರಜಾಪ್ರಭುತ್ವ ಅಥವಾ ಯಾವುದೇ ಸಂಸ್ಥೆಗಳಿಗೆ ಬೆಲೆ ಕೊಡೋದಿಲ್ಲ ಅನ್ನೋದನ್ನ ತಮ್ಮ ನಡೆಗಳ ಮೂಲಕ ಪರೋಕ್ಷವಾಗಿ ಹೇಳ್ತಾ ಇರೋದು ಕಣ್ಣಿಗೆ ಕಾಣಿಸ್ತಾ ಇದೆ. ಆದ್ರೆ ಕಾನೂನಿಗೆ ಬೆಲೆ ಕೊಡದೇ ಇದ್ರೂ ಆಡಿರೋ ಸುಳ್ಳುಗಳು ಎಕ್ಸ್ಪೋಸ್ ಆಗೋದನ್ನ ತಡೆಯೋದಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನೋದು ಕೂಡ ವಾಸ್ತವ. ದಿನ ಬೆಳಗಾದ್ರೆ ಒಂದಲ್ಲ ಒಂದು ಸುಳ್ಳುಗಳು ಎಕ್ಸ್ಪೋಸ್ ಆಗ್ತಾ ಇರೋ ಹೊತ್ತಲ್ಲಿ ಬಿಹಾರದಲ್ಲಿ ಮತ್ತೆ ಜನರ ನಂಬಿಕೆ ಕಳೆದುಕೊಳ್ಳೋ ಕೆಲಸ ಮಾಡಿ ರಾಹುಲ್ ಮುಖಭಂಗವನ್ನ ಅನುಭವಿಸಿದ್ದಾರೆ. ಸದ್ಯ ಆರೋಪಗಳ ಜೊತೆಗೆ ಆರ್ಜೆಡಿ ನಾಯಕ ತೇಜಸ್ವಿ ಜೊತೆ ಪ್ರಚಾರದಲ್ಲಿ ತೊಡಗಿರೋ ರಾಹುಲ್ ಗಾಂಧಿ ಗ್ರಾಮವೊಂದರಲ್ಲಿ ಒಂದಷ್ಟು ಜನರ ಜೊತೆ ಸಂವಾದ ನಡೆಸ್ತಾ ಇರ್ತಾರೆ. ಈ ವೇಳೆ ರಂಜು ದೇವಿ ಅನ್ನೋ ಮಹಿಳೆಯೊಬ್ಬಳು ರಾಹುಲ್ ಜೊತೆಗೆ ಮಾತಾಡ್ತಾಳೆ. ನನಗೂ SIR ಪ್ರಕ್ರಿಯೆಯಿಂದ ಸಮಸ್ಯೆ ಆಗಿದೆ. ಮುಂಚೆ ನನ್ನ ಹೆಸರು ವೋಟ್ ಲಿಸ್ಟ್ ನಲ್ಲಿ ಇತ್ತು, ಆದ್ರೆ ಈಗ ಇಲ್ಲ, ಡಿಲೀಟ್ ಮಾಡಿದ್ದಾರೆ ಅಂತ ರಾಹುಲ್ ಗಾಂಧಿ ಮುಂದೆ ಹೇಳ್ಕೊಳ್ತಾಳೆ. ಈ ವಿಡಿಯೋ ಸುನಾಮಿಯಂತೆ ವೈರಲ್ ಆಗಿ ರಾಹುಲ್ ಆರೋಪಕ್ಕೆ ಪುಷ್ಟಿ ಕೊಟ್ಟಂತಾಗುತ್ತೆ. ಎಲೆಕ್ಷನ್ ಹತ್ತಿರ ಆಗ್ತಾ ಇರೋದ್ರಿಂದ ಬಿಹಾರ ಜನರಲ್ಲಿ ಗೊಂದಲ ಕೂಡ ಕ್ರಿಯೇಟ್ ಆಗುತ್ತೆ. ಆದ್ರೆ ಅದಾದ ಒಂದೇ ದಿನದಲ್ಲಿ ಅಸಲಿ ಸತ್ಯ ಅದೇ ಮಹಿಳೆಯ ಬಾಯಿಂದ ಹೊರಬಿದ್ದಿದೆ. ನಾನು ಹೇಳಿದ್ದಲ್ಲ ಸುಳ್ಳು, ಇದು ನಾನು ಉದ್ದೇಶಪೂರ್ವಕವಾಗಿ ಹೇಳಿದ್ದಲ್ಲ ಅನ್ನೋದನ್ನ ಆಕೆ ವಿಡಿಯೋದಲ್ಲಿ ಹೇಳಿದ್ದಾಳೆ. ಹೌದು, ನಾವು ಸಾಮಾನ್ಯ ಗ್ರಾಮೀಣ ಮಹಿಳೆಯರು, ನಮಗೆ ಈ ರೀತಿ ಹೇಳೋ ಯಾವ ಉದ್ದೇಶವೂ ಇರಲಿಲ್ಲ. ನಮಗೆ ಹೀಗೆ ಹೇಳೋದಕ್ಕೆ ನಮ್ಮ ವಾರ್ಡ್ ಸೆಕ್ರೆಟರಿ ಹೇಳಿದ್ರು, ಅದಕ್ಕೆ ಹೀಗೆ ಬಂದು ಹೇಳಿದ್ವಿ ಅನ್ನೋದನ್ನ ಆಕೆ ಒಪ್ಕೊಂಡಿದ್ದಾಳೆ. ಅಲ್ಲದೆ ಈ ಮಾತು ಹೇಳಿದ್ರಿಂದ ರಾಹುಲ್ ಡ್ರಾಮಾಗಳು ಬಹಿರಂಗ ಆಯ್ತು. ಆದ್ರೆ SIR ಪ್ರಕ್ರಿಯೆ ಸರಿಯಾಗಿ ಆಗ್ತಾ ಇದೆಯಾ ಅನ್ನೋದಕ್ಕೆ ಕ್ಲಾರಿಟಿ ಬೇಕಲ್ವಾ? ಅದಕ್ಕೂ ಕೂಡ ಈ ಮಹಿಳೆ ಮಾತುಗಳಿಂದಲೇ ಉತ್ತರ ಸಿಗ್ತಾ ಇದೆ. ಇದರ ಬಗ್ಗೆ ಹೇಳೋ ಮಹಿಳೆ, ನನ್ನ ಹೆಸರು ಮಾತ್ರವಲ್ಲ, ನನ್ನ ಇಡೀ ಕುಟುಂಬದ ಎಲ್ಲಾ ಸದಸ್ಯರುಗಳ ಹೆಸರು ಕೂಡ ಡ್ರಾಫ್ಟ್ ನಲ್ಲಿದೆ, ಎಲ್ಲೂ ವ್ಯತ್ಯಾಸ ಆಗಿಲ್ಲ ಅನ್ನೋದನ್ನ ಆ ಮಹಿಳೆಯೇ ಬಹಿರಂಗಪಡಿಸಿದ್ದಾಳೆ. ಇಲ್ಲಿ ಎರಡು ವಿಚಾರ ಗೊತ್ತಾಗ್ತಾ ಇದೆ. ಅದೇನಂದ್ರೆ, ಒಂದು ಗೋಲ್ಮಾಲ್ ಆಗಿದೆ ಅನ್ನೋದನ್ನ ಬಿಂಬಿಸೋದಕ್ಕೆ ರಾಹುಲ್ ಅಂಡ್ ಟೀಮ್ ಸುಳ್ಳು ಸಾಕ್ಷಿಗಳನ್ನ ರೆಡಿ ಮಾಡ್ತಾ ಇರೋದು. ಇನ್ನೊಂದು, ಯಾರೇ ಈ ಬಗ್ಗೆ ಮಾತನಾಡಿದ್ರು ಅವರನ್ನ ಹುಡುಕಿ ಎಲೆಕ್ಷನ್ ಕಮಿಷನ್ ಮುಂದೆ ತಂದು ನಿಜವನ್ನ ಅವರಿಂದಲೇ ಹೇಳಿಸಿ ಕ್ಲಾರಿಟಿ ಕೊಡ್ತಾ ಇದೆ ಅನ್ನೋದು. ಇನ್ನು ಇಂಥ ಪ್ರಯತ್ನಗಳು ಕೇವಲ ಒಂದಕ್ಕೂ ಎರಡಕ್ಕೂ ಸೀಮಿತ ಆಗ್ತಾ ಇಲ್ಲ. ನಿನ್ನೆ ರಾಹುಲ್ ಗಾಂಧಿ ಬಿಹಾರದಲ್ಲಿ ಓಪನ್ ಜೀಪ್ ರ್ಯಾಲಿ ಮಾಡಿದ್ರು. ಈ ವೇಳೆ ಮಾರ್ಗ ಮಧ್ಯೆ ರಾಹುಲ್ ಜೀಪ್ ಏರೋ ವ್ಯಕ್ತಿಯೊಬ್ಬ ಮಾತನಾಡೋದಕ್ಕೆ ಶುರು ಮಾಡ್ತಾನೆ. ತನ್ನ ಹೆಸರು ಸುಬೋಧ್ ಕುಮಾರ್ ಅಂತ ಹೇಳಿ ತಂದೆಯ ಹೆಸರನ್ನು ಹೇಳ್ತಾನೆ. ಆಮೇಲೆ, ನಾನೊಬ್ಬ ಬೂತ್ ಏಜೆಂಟ್, ನನ್ನ ಹೆಸರೇ ವೋಟರ್ ಲಿಸ್ಟ್ ನಿಂದ ತೆಗೆದು ಹಾಕಲಾಗಿದೆ ಅಂತ ಹೇಳಿಕೆ ಕೊಡ್ತಾನೆ. ಇದರ ಬೆನ್ನಲ್ಲೇ ಆತನ ಕೈಯಿಂದ ಮೈಕ್ ಪಡೆಯೋ ರಾಹುಲ್, ನೋಡಿದ್ರ ಜನರೇ, ಹೀಗೆ ವೋಟ್ ಚೋರಿ ಆಗ್ತಾ ಇದೆ, ಬಿಜೆಪಿ ಹಾಗೂ ಎಲೆಕ್ಷನ್ ಕಮಿಷನ್ ಇಬ್ರೂ ಕೈ ಜೋಡಿಸಿಕೊಂಡು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಮಾಡಿದ್ದಾರೆ ಅಂತ ಆರೋಪಿಸ್ತಾರೆ. ಆದ್ರೆ ಬಳಿಕ ಕ್ರಾಸ್ ಚೆಕ್ ವೇಳೆ ಇದು ಸುಳ್ಳು ಅನ್ನೋದು ಗೊತ್ತಾಗಿದೆ. ಆತ RJDಯ ಬೂತ್ ಏಜೆಂಟ್ ಆಗಿದ್ದು ಆತನ ಹೆಸರು ಲಿಸ್ಟ್ ನಲ್ಲಿ ಇರೋದನ್ನ ಪತ್ತೆ ಹಚ್ಚಲಾಗಿದೆ. ಇನ್ನು ಈವರೆಗೆ ರಾಹುಲ್ರ ಆರೋಪಗಳು ಸುಳ್ಳು ಅಂತ ಸಾಬೀತಾಗಿರೋ ಲಿಸ್ಟ್ ಅನ್ನ ತೆಗೆದು ನೋಡ್ತಾ ಹೋದ್ರೆ ದೊಡ್ಡ ಪಟ್ಟಿಯೇ ಸಿಗುತ್ತೆ. ಬೆಂಗಳೂರಿನ ಮಹದೇವಪುರದ 1 ಲಕ್ಷ ಫೇಕ್ ವೋಟ್ ಆರೋಪ ಸುಳ್ಳು ಅಂತ ಸಾಬೀತಾಯ್ತು. 70 ವರ್ಷದ ಶಕುನ್ ರಾಣಿ 2 ಸಲ ವೋಟ್ ಮಾಡಿದ್ದಾಳೆ ಅಂತ ಆರೋಪಿಸಿದ್ರು, ಅದು ಸುಳ್ಳಾಯ್ತು. ಕರ್ನಾಟಕದ ಒಂದು ಇಡೀ ಕುಟುಂಬವೇ ಫೇಕ್ ಅಂದ್ರು, ಅವರೆಲ್ಲರೂ ವೋಟರ್ ID ಹಿಡಿದು ಫೋಟೋ ಕಳಿಸಿದ್ರು, ಅದು ಸುಳ್ಳಾಯ್ತು. ಮಿಂತಾದೇವಿಗೆ 124 ವರ್ಷ ಅಂತ ಆರೋಪಿಸಿ ಟಿ ಶರ್ಟ್ ಮೇಲೆ ಆಕೆಯ ಫೋಟೋ ಪ್ರಿಂಟ್ ಹಾಕಿಸಿ ಪಾರ್ಲಿಮೆಂಟ್ ಮುಂದೆ ಪ್ರೊಟೆಸ್ಟ್ ಮಾಡಲಾಯ್ತು. ಆದ್ರೆ ಅದು ಕೂಡ ಸುಳ್ಳು ಅಂತ ಸಾಬೀತಾಯ್ತು. ಟೆಕ್ನಿಕಲ್ ಎರರ್ ಅನ್ನೋದು ಗೊತ್ತಾಯ್ತು. ಆದಿತ್ಯ ಶ್ರೀವಾಸ್ತವನ್ನು ವ್ಯಕ್ತಿ ಕಡೆ ಬೊಟ್ಟು ಮಾಡಿದ್ರು, ಆತನ ಬಗ್ಗೆಯೂ ಗೊತ್ತಾಗಿ ಆರೋಪ ಸುಳ್ಳು ಅಂತ ಗೊತ್ತಾಯ್ತು. ಗುರುಕೀರತ್ ಸಿಂಗ್ 4 ಕಡೆ ವೋಟ್ ಮಾಡಿದ್ದಾನೆ ಅಂತ ಹೇಳಿದ್ರು, ಅದು ಸುಳ್ಳು ಅನ್ನೋದು ವೆರಿಫಿಕೇಶನ್ ನಲ್ಲಿ ಗೊತ್ತಾಯ್ತು. ಈಗ ರಂಜು ದೇವಿ, ಸುಬೋಧ್ ಕುಮಾರ್, ಈ ಎಲ್ಲಾ ಆರೋಪ ಸುಳ್ಳಾಗಿರೋದ್ರಿಂದ ಗೊತ್ತಾಗ್ತಾ ಇರೋ ಅಂಶ ಏನಂದ್ರೆ, ನಿಜವಾಗ್ಲೂ ವೋಟ್ ಚೋರಿ ಆಗಿದ್ದಿದ್ರೆ ಅದನ್ನ ಸುಳ್ಳು ಸಾಕ್ಷಿಗಳ ಮೂಲಕ ಪ್ರೂವ್ ಮಾಡೋ ಅಗತ್ಯತೆ ಇರ್ತಾ ಇರ್ಲಿಲ್ಲ. ಕೊನೆ ಪಕ್ಷ ಸೈಲೆಂಟ್ ಆಗಿ ಕೂತು ನಿಧಾನವಾಗಿ ಸಾಕ್ಷಿಗಳನ್ನ ಕಲೆ ಹಾಕೋ ಕೆಲಸ ಮಾಡಿದ್ರು ಈ ಮಟ್ಟದಲ್ಲಿ ಡ್ಯಾಮೇಜ್ ಆಗ್ತಾ ಇರ್ಲಿಲ್ಲ. ಆದ್ರೆ ಈಗ ರಾಹುಲ್ ಯಾವ ಮಾತನ್ನ ಹೇಳಿದ್ರು ಅದನ್ನ ನಂಬೋದಕ್ಕೆ ಒಂದೇ ಒಂದು ಸ್ವಲ್ಪ ನಂಬಿಕೆ ಬರದ ಪರಿಸ್ಥಿತಿಯನ್ನ ಅವರೇ ನಿರ್ಮಾಣ ಮಾಡ್ಕೊಂಡಿದ್ದಾರೆ.
ಅಂದಹಾಗೆ ಈಗ ಬರೀ ಕೇವಲ ಆರೋಪಗಳು ಸುಳ್ಳಾಗೋದು ಮಾತ್ರವಲ್ಲ, ಇದಕ್ಕಿಂತ ದೊಡ್ಡ ಸಮಸ್ಯೆಯೊಂದು ರಾಹುಲ್ಗೆ ಕಾಡ್ತಾ ಇದೆ. ಅದೇನಂದ್ರೆ, ರಾಹುಲ್ ಆರೋಪ ಮಾಡಿ ದಾಖಲೆ ತೋರಿಸಿದ ಕೂಡಲೇ ಯಾರೆಲ್ಲ ಅವರ ಬೆನ್ನಿಗೆ ನಿಂತಿದ್ರೋ ಅವರೆಲ್ಲರೂ ಮೆಲ್ಲಗೆ ಯೂಟರ್ನ್ ಹೊಡಿತಾ ಇದ್ದಾರೆ. ರಾಹುಲ್ ಪರವಾಗಿ ತಾವು ಮಾಡಿದ್ದ ಕಂಟೆಂಟ್ ಗಳನ್ನೆಲ್ಲ ಒಂದೊಂದಾಗಿ ಡಿಲೀಟ್ ಮಾಡ್ತಾ ಇದ್ದಾರೆ. ಕೆಕೆ ಕ್ರಿಯೇಷನ್ ಅನ್ನೋ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋ ಕಾವ್ಯ ಕರ್ನಾಟಕ್ ಅನ್ನೋ ಯುವತಿ ರಾಹುಲ್ ಆರೋಪ ಮಾಡ್ತಾ ಇದ್ದಂತೆ ರೊಚ್ಚಿಗೆದ್ದಿದ್ಲು. ಭಾರತದ ಪ್ರಜಾಪ್ರಭುತ್ವ ಎಲ್ಲಿಗೆ ಬಂದಿದೆ ನೋಡಿ ಅಂತ ರಾಹುಲ್ ತೋರಿಸಿದ್ದ ದಾಖಲೆಗಳನ್ನೆಲ್ಲ ತನ್ನ ಚಾನೆಲ್ ನಲ್ಲಿ ತೋರಿಸಿ ವೋಟ್ ಚೋರಿ ಆರೋಪಕ್ಕೆ ಬೆಂಬಲ ಸೂಚಿಸಿದ್ಲು. ಆದ್ರೆ ಈಗ ಮತ್ತೆ ಇದೇ ವಿಚಾರದ ಕುರಿತಂತೆ ವಿಡಿಯೋ ಮಾಡಿರೋ ಆಕೆ, ಈ ಹಿಂದೆ ನಾನು ಈ ರೀತಿ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಒಬ್ಬ ವ್ಯಕ್ತಿ 4 ಕಡೆ ವೋಟ್ ಹಾಕಿದ್ದಾನೆ ಅನ್ನೋ ಆರೋಪ ಮಾಡಿದ್ದೆ. ಆದ್ರೆ ಈ ರೀತಿ ಹೇಳಿದ್ದಕ್ಕೆ ನಾನೀಗ ಕ್ಷಮೆ ಯಾಚಿಸ್ತಾ ಇದ್ದೀನಿ. ವಿಷಯ ಏನಂದ್ರೆ, ಆ ವ್ಯಕ್ತಿ 4 ಕಡೆಗಳಲ್ಲಿ ವೋಟ್ ಮಾಡಿಲ್ಲ, 4 ಕಡೆಗಳಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾನೆ ಅಷ್ಟೇ. ಆದ್ರಿಂದ ಈ ಬಗ್ಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋವನ್ನ ನಾನು ಡಿಲೀಟ್ ಕೂಡ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಈ ವಿಡಿಯೋ ಈಗ ಎಲ್ಲಾ ಕಡೆಗಳಲ್ಲಿ ವೈರಲ್ ಆಗ್ತಾ ಇದೆ. ಅಲ್ಲಿಗೆ ಎಲೆಕ್ಷನ್ ಕಮಿಷನ್ ತನ್ನ ಕಾನೂನಾತ್ಮಕ ಕೆಲಸಗಳನ್ನ ಶುರು ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಈಗ ಯಾರೆಲ್ಲ ಈ ರೀತಿ ಮಿಸ್ ಇನ್ಫಾರ್ಮೇಶನ್ ಗಳನ್ನ ಶೇರ್ ಮಾಡಿದ್ರೋ ಅವರೆಲ್ಲ ಒಬ್ಬೊಬ್ಬರಾಗಿ ಕ್ಷಮೆ ಕೇಳೋ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಆದ್ರೆ ಇದೆಲ್ಲದರ ಮೂಲ ರಾಹುಲ್ ಯಾವಾಗ ಕ್ಷಮೆ ಯಾಚಿಸ್ತಾರೆ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನೋ ಇತ್ತ ದೆಹಲಿಯಲ್ಲಿ ಆತಂಕಕಾರಿ ಬೆಳವಣಿಗೆಯೊಂದು ನಡೆದಿದೆ. ಸಿಎಂ ರೇಖಾ ಗುಪ್ತಾ ಮೇಲೆ ಅಪರಿಚಿತ ವ್ಯಕ್ತಿಯೊಬ್ಬ ಅಟ್ಯಾಕ್ ಮಾಡಿದ್ದಾನೆ. ಇಂದು ಬೆಳಗ್ಗೆ ಸಾರ್ವಜನಿಕ ಕಾರ್ಯಕ್ರಮ ಹಿನ್ನೆಲೆ ಅವರು ಶಾಲಿಮಾರ್ ಬಾಗ್ಗೆ ತೆರಳಿದ್ದ ವೇಳೆ ವ್ಯಕ್ತಿಯೊಬ್ಬ ಅವರ ಮೇಲೆ ಏಕಾಏಕಿ ಅಟ್ಯಾಕ್ ಮಾಡಿ ಥಳಿಸಿದ್ದಾನೆ. ತಕ್ಷಣವೇ ಆತನನ್ನ ವಶಕ್ಕೆ ಪಡೆಯಲಾಗಿದೆ. ಆತನ ಹಿನ್ನೆಲೆ ಕೆದಕುವಾಗ ಆತ 40 ವರ್ಷ ವಯಸ್ಸಿನ ರಾಜೇಶ್ ಸಕಾರಿಯಾ ಅನ್ನೋದು ಗೊತ್ತಾಗಿದೆ. ಹಲ್ಲೆ ಮಾಡಿದ್ದು ಯಾಕೆ ಅಂತ ಹುಡುಕ್ತಾ ಹೋದಾಗ ಆತ ಶ್ವಾನಪ್ರಿಯ ಆಗಿದ್ದು, ದೆಹಲಿ ಸರ್ಕಾರ ಹಾಗೂ ಸುಪ್ರೀಂ ಕೋರ್ಟ್ ಕೈಗೊಂಡಿರೋ ನಿರ್ಧಾರದಿಂದ ಬೇಸರಗೊಂಡು ಈ ಕೆಲಸ ಮಾಡಿರೋದಾಗಿ ಪ್ರಾಥಮಿಕ ಮಾಹಿತಿಗಳಲ್ಲಿ ಗೊತ್ತಾಗಿದೆ. ಆದ್ರೆ ಆತ ದೆಹಲಿಯವನಲ್ಲ, ಗುಜರಾತ್ನ ರಾಜ್ಕೋಟ್ ಮೂಲದವನು ಅನ್ನೋದು ಕೂಡ ಬೆಳಕಿಗೆ ಬಂದಿದೆ. ಈ ಅಟ್ಯಾಕ್ ಮಾಡೋದಕ್ಕೂ 24 ಗಂಟೆಗಳ ಮುನ್ನವೇ ಇದಕ್ಕಾಗಿ ಆತ ಪ್ರಿಪರೇಷನ್ ನಡೆಸಿದ್ದ ಅನ್ನೋದು ಕೂಡ ಗೊತ್ತಾಗಿದೆ. ಆದ್ರೆ ಈ ಅಟ್ಯಾಕ್ ಹಾಗೂ ಆತನ ಹಿನ್ನೆಲೆ ಆಕಸ್ಮಿಕ ಅಂತ ಅನ್ನಿಸದೆ ರಾಜಕೀಯ ಪ್ರೇರಿತ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಮೊದಲನೇದಾಗಿ ಬೀದಿ ನಾಯಿಗಳನ್ನ ಸಾಯಿಸಿ ಅಂತ ಯಾರು ಕೂಡ ಹೇಳಿಲ್ಲ. ಬೀದಿಯಲ್ಲಿ ಮಕ್ಕಳ ಮೇಲೆ, ಜನರ ಮೇಲೆ ಅಟ್ಯಾಕ್ ತಪ್ಪಿಸೋದಕ್ಕೆ ನಾಯಿಗಳನ್ನ ಶೆಲ್ಟರ್ ಹೋಮ್ಗೆ ಹಾಕೋ ಬಗ್ಗೆ ಮಾತ್ರ ಹೇಳಿರೋದು. ಈಗಾಗಲೇ ಇದಕ್ಕೆ ಯಾವ ರೀತಿ ಹೋರಾಟಗಳು ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಬೀದಿ ನಾಯಿಗಳ ಮೇಲೆ ಅಷ್ಟೊಂದು ಕಾಳಜಿ ಇದ್ರೆ ಹೋರಾಡೋ ಬದಲು 4 ನಾಯಿಗಳನ್ನ ಅಡಾಪ್ಟ್ ಮಾಡ್ಕೊಂಡು ಸಾಕಬಹುದು. ಆದ್ರೆ ವರ್ಷವಿಡೀ ಜಾಲಿಯಾಗಿದ್ದು ಇಂಥ ಸಂದರ್ಭಗಳಲ್ಲಿ ಮಾತ್ರ ಶ್ವಾನ ಪ್ರೀತಿ ತೋರಿಸುವವರ ಮೇಲೆ ಸಹಜವಾಗಿ ಅನುಮಾನಗಳು ಬರ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.